ದೇವಣ್ಣ, ವಾಟರ್ ವೆಂಕಟಪ್ಪನ ಮಗಳ ಮದುವೆ ಇಲ್ಲೇ ನಡೀತಾ ಇರೋದು. ವಾ ಹೌದಣ್ಣ. ಅಣ್ಣ ಬಾಣ ಮತ್ತೆ ಹೋಗೋಣ. ನೋಡು, ಶುಭ ಕಾರ್ಯ ಆಗಬೇಕಾದ್ರೆ ಬಲಗಾಲ ಇಟ್ಕೊಂಡು ಒಳಗಡೆ ಹೋಗ್ಬೇಕು. ನಾವು ಬಂದಿರೋದು ಮದುವೆ ನಿಲ್ಸೋದಕ್ಕೆ ತಾನೆ. ಎಡಗಾಲೆ ಮುಂದಿಟ್ಕೊಂಡು ಹೋಗೋಣ ಬಾ. ಹಾ ವೆಂಕಟು, ಅಲ್ಲಿ ನೋಡು. ವೆಂಕಟಪ್ಪ ಅವ್ರಿಗೆ ನಮಸ್ಕಾರ. ಮಗಳ ಮದುವೆ ಕರೆದಿಲ್ಲ ಅಂದ್ರೂ ಬಂದಿದ್ದೀನಿ. ಏನ್ ವೆಂಕಟಪ್ಪ, ಮಗಳು ಮದುವೆ ತುಂಬಾ ಜೋರಾಗಿ ಮಾಡ್ತಿದ್ಯಾ? ನಾನು ಈ ಮದುವೆಗೆ ಬರಲ್ಲ ಅಂತ ನೀವು ತುಂಬಾ ಬೇಜಾರು ಮಾಡ್ಕೊಂಡಿದ್ರಿ ಅಂತ ಅನ್ಸುತ್ತೆ. ತಲೆ ಕೆಡ್ಸ್ಕೋಬೇಡಿ ವೆಂಕಟಪ್ಪ, ನಾನು ಈ ಮದುವೆಗೆ ಬಂದಲ್ಲ. ಇನ್ಮೇಲೆ ಮದುವೆ ನಡ್ದಂಗೆ. ಏಯ್ ಶಾಕ್ ಆಗ್ಬೇಡಿ, ಅಂದ್ರೆ ಈ ಮದುವೆ ಸುಸೂತ್ರವಾಗಿ ನಡೆಯುತ್ತೆ ಅಂತ ಹೇಳಕ್ ಬಂದೆ. ಪಪ್ಪ, ದೇವು ಬಂದ. ಪರವಾಗಿಲ್ಲ ಪಪ್ಪ, ದೇವು ಬರ್ತಿದ್ದ ಹಾಗೆ ಫುಲ್ ಹವಾ ಮೇಂಟೈನ್ ಮಾಡ್ತಿದ್ದಾನೆ. ಎಷ್ಟೇ ಆದ್ರೂ ಅವನು ನಮ್ಮ ಕಡೆಯವನ ಅಲ್ವಾ. ಮದುವೆ ನಿಲ್ಸಕ್ಕೆ ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದಿದ್ದಾನೆ. ಓ ಸರಿ ವೆಂಕಟಪ್ಪ, ಆಮೇಲೆ ಸಿಗೋಣ. ಫಸ್ಟ್ ಹೋಗಿ ಮದುವೆ ಕೆಲಸ ನೋಡಿ, ಆಮೇಲೆ ಮದುವೆ ನಿಂತೋದ್ರೆ ಕಷ್ಟ ಅಲ್ವಾ. ವೆಂಕಟು, ಅವ್ರೇನೇ ತೊಂದರೆ ಮಾಡಿದ್ರು ನಾವು ಅದೆಲ್ಲ ಸರಿ ಮಾಡಿ ಈ ಮದುವೆ ಮಾಡೇ ಮಾಡ್ತೀವಿ. ನೀನ್ ತಲೆ ಕೆಡ್ಸ್ಕೋಬೇಡ. ಬಾ, ಹೋಗಿ ಎಲ್ಲರನ್ನು ವೆಲ್ಕಮ್ ಮಾಡೋಣ. ಬಾರೋ. ಶ್ರೀಮಂತ್ ಬಗ್ಗೆ ನಾನು ಎಷ್ಟೇ ಒಳ್ಳೇದ್ ಮಾತಾಡಿದ್ರು ಅವರು ನಮ್ಮಪ್ಪನ ಬಗ್ಗೆ ಮಾತಾಡಿರೋ ವಿಚಾರ ನನ್ನ ಮನ್ಸಿಂದ ಹೋಗ್ತಾನೆ ಇಲ್ಲ ಮೀರಾ. ನನಗಂತೂ ಏನ್ ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ. ಸಮಾಧಾನ ಮಾಡ್ಕೊ, ನಿನ್ ಮನ್ಸಿಗೆ ನೀನೇ ಭಾರ ಹಾಕೊಂತಿದ್ಯಾ ಅಂತ ಅನಿಸ್ತಾ ಇದೆ. ಇಲ್ಲ ಮೀರಾ, ನಾನು ಅಪ್ಪನ ಎಷ್ಟು ಇಷ್ಟಪಡ್ತೀನಿ ಅಂತ ನಿನ್ಗೂ ಗೊತ್ತಲ್ವಾ. ಇಡೀ ಪ್ರಪಂಚ ಒಂದ್ ಕಡೆ ಇದ್ದು ನಿನ್ಗೆ ಅಪ್ಪ ಬೇಕಾ ಇಲ್ಲ ಈ ಪ್ರಪಂಚ ಬೇಕಾ ಅಂತ ಕೇಳಿದಾಗ ನಾನು ನಮ್ಮಪ್ಪನೇ ಬೇಕು ಅಂತ ಹೇಳ್ತೀನಿ. ಹಂಗಿರ್ಬೇಕಾದ್ರೆ ಈಗ ನೀನು ಅಪ್ಪ ಬೇಕಾ ಇಲ್ಲ ಶ್ರೀಮಂತವ್ರು ಬೇಕಾ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಇವಾಗ ಏನ್ ನಿರ್ಧಾರ ತಗೋಬೇಕು ಅಂತ ಗೊತ್ತಾಗದೆ ತುಂಬಾ ಕಷ್ಟಪಡ್ತಿದ್ದೀನಿ ಮೀರಾ. ನೋಡು ಸಪ್ತಮಿ, ಅಪ್ಪ ನಮಗೆ ಜೀವ ಕೊಟ್ಟವ್ರಾದ್ರೆ ಗಂಡ ನಮ್ಗೆ ಜೀವನ ಕೊಡೋರು. ಅಪ್ಪನ್ನು ಗಂಡನ್ನು ಬಿಟ್ಕೊಡ್ದೆ ಇಬ್ರು ಜೊತೆಯಾಗಿ ಕರ್ಕೊಂಡೋಗೋದೇ ಅಲ್ವಾ ಲೈಫು. ಆ ಆಸೆ ನನ್ಗೂ ಇದೆ ಮೀರಾ. ಆದ್ರೆ ಇಬ್ರಲ್ಲಿ ಯಾರಾದ್ರೂ ಒಬ್ರನ್ನ ನಾನ್ ಬಿಟ್ಕೊಡ್ಲೇಬೇಕು. ಅಪ್ಪನ ನಾನ್ ಬಿಟ್ಕೊಡಲ್ಲ, ಶ್ರೀಮಂತವ್ರನ್ನ ಬಿಟ್ಕೊಡೋಕೆ ನನ್ ಮನ್ಸು ಒಪ್ತಿಲ್ಲ. ಏನಾಯ್ತು ಸಪ್ತಮಿ, ಶ್ರೀಮಂತ್ನ ನೀನ್ಯಾಕೆ ಬಿಟ್ಕೊಡ್ಬೇಕು ಹೇಳು? ಹೇಳ್ತೀನಿ. ನಿನ್ನೆ ಏನಾಯ್ತು ಅಂದ್ರೆ, ಸರ್ ಇವಾಗಾದ್ರೂ ನೀವು ಸ್ವಲ್ಪ ಬೇಗ ಅಮೌಂಟ್ ಕೊಟ್ರೆ ಎಲ್ಲ ಲೈಟ್ಸು ಆನ್ ಆಗುತ್ತೆ ಸರ್. ನಾನು ನಿಮ್ಗೆ ವೆಂಕಟಪ್ಪನವ್ರ ಹತ್ರ ಕೇಳಿ ಅಂತ ಹೇಳ್ದೆ ಅಲ್ವಾ.
ಯಾರಿಗೆ ನಮ್ಮ ಹಾಕ್ತಾರೋ ಬಿಡ್ತಾರೋ, ನನಗಂತೂ ಸರಿಯಾಗಿ ನಮ್ಮ ಹಾಕ್ತಿದ್ದಾರೆ. ಏನ್ ಒಂದು ಗೊತ್ತಾಗಲ್ವಾ ಒಯ್ಯಂಗೆ? ಬಾಯ್ ಬಿಟ್ರೆ ಲಕ್ಷ ಕೊಡಿ ಕೋಟಿ ಕೊಡಿ, ಒಳ್ಳೆ ಕೋತಿ ಆಡ್ದಂಗೆ ಆಡ್ತಾರೆ. ಅಪ್ಪ ನಾನ್ ಚೆನ್ನಾಗಿರ್ಲಿ, ಪ್ರತಿ ಕ್ಷಣನೂ ನೆನ್ಪಲ್ಲಿರ್ಲಿ ಅಂತ ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಆದ್ರೆ ಅವ್ರೇನಕ್ಕೆ ಈ ತರ ಸುಮ್ನೆ ದುಡ್ಡು ದಂಡ ಮಾಡ್ತೀರಂತ ನನಗೆ ಗೊತ್ತಾಗ್ತಿಲ್ಲ. ಎಲ್ಲ ಖರ್ಚು ನನ್ನ ಮೇಲೆ ಹಾಕಿದ್ರೆ ಹೇಗೆ ಹೇಳಿ? ಸ್ವಲ್ಪನಾದ್ರೂ ನನ್ನ ಕಷ್ಟನ ಅರ್ಥ ಮಾಡ್ಕೋಬೇಕಿತ್ತು ಅವರು. ದುಡ್ಡಿನ ಬೆಲೆನೇ ಗೊತ್ತಿಲ್ಲ ಅವರಿಗೆ. ಇದಾ ವಿಷಯ? ಅಲ್ಲ ಕಣೆ ಮೀರಾ, ನಾನು ಇಷ್ಟೊಂದು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನೀನ್ ನೋಡಿದ್ರೆ ನಗಾಡ್ತಿದ್ಯಲ್ಲ. ಮತ್ತಿನ್ನೇನೇ ಮಾಡ್ಲಿ? ಅಲ್ಲ ಸಪ್ತಮಿ, ಶ್ರೀಮಂತು ನನ್ಗೆ ಪರ್ಫೆಕ್ಟ್ ಜೋಡಿ ಅಂತ ನನ್ನ ಕನ್ವಿನ್ಸ್ ಮಾಡಿದ್ದೆ ನೀನು. ಈಗ ನೀನೇ ಕನ್ಫ್ಯೂಸ್ ಆಗಿ ಕೂತಿದ್ಯಾ? ಆದ್ರೂ ಒಂದ್ ವಿಷಯ ಹೇಳ್ತೀನಿ, ಕೇಳಿಸ್ಕೊ. ಇದ್ ಬರೀ ನೀನೊಬ್ಳಿಗೆ ಬಂದಿರೋ ಪ್ರಾಬ್ಲಮ್ ಅಲ್ಲ. ಪ್ರಪಂಚದಲ್ಲಿ ಯಾರ್ಯಾರು ತಮ್ಮ ಅಪ್ಪನ ಹೀರೋ ಸ್ಥಾನದಲ್ಲಿ ಇಟ್ಟು ನೋಡ್ತಾರೋ ಆ ಎಲ್ಲಾ ಹೆಣ್ಮಕ್ಳಿಗೂ ಬರೋ ಪ್ರಾಬ್ಲಮ್ ಇದು. ಅಂದ್ರೆ ಮದ್ವೆ ಆದ್ಮೇಲೆ ಗಂಡ ಮುಖ್ಯನೋ ತವ್ರ ಮನೆ ಮುಖ್ಯನೋ ಅಂತ ಯೋಚನೆ ಮಾಡ್ತಾರೆ. ನೀನು ಮದ್ವೆ ದಿನಾನೇ ಅದನ್ನ ಯೋಚನೆ ಮಾಡ್ತಾ ಇದ್ಯಾ. ಏನು ತಪ್ಪಿಲ್ಲ ಬಿಡು. ಸಪ್ತಮಿ, ನಾನು ಈ ತರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಯಾವತ್ತೂ ಗಂಡನ್ನ ಅಪ್ಪನ ಸ್ಥಾನದಲ್ಲಿಟ್ಟು ಅಪ್ಪನ ಗಂಡನ ಸ್ಥಾನದಲ್ಲಿಟ್ಟು ಕಂಪೇರ್ ಮಾಡಬಾರ್ದು. ಅಪ್ಪನ ಸ್ಥಾನದಲ್ಲಿದ್ದು ಅವ್ರು ಏನೇನ್ ಮಾಡ್ಬೇಕೋ ಎಲ್ಲಾನು ಮಾಡ್ತಾರೆ. ಅದೇ ತರ ಗಂಡನು ತನ್ನ ಸ್ಥಾನದಲ್ಲಿದ್ದು ಏನೇನ್ ಮಾಡ್ಬೇಕೋ, ಎಷ್ಟು ಪ್ರೀತಿ ತೋರಿಸ್ಬೇಕೋ ಅಷ್ಟು ಪ್ರೀತಿ ತೋರಿಸ್ತಾರೆ. ಆದ್ರೆ ಅದ್ ನಮಗ್ ಗೊತ್ತಾಗಲ್ಲ ಅಷ್ಟೇ. ಗೊತ್ತಾಗ್ತಾ ಇರುತ್ತಾ ಮೀರಾ? ಎಲ್ಲ ವಿಷಯನೂ ನಮ್ ಕಣ್ಮುಂದೆನೆ ಇರುತ್ತೆ ಅಲ್ವಾ? ಅಪ್ಪನ್ಗೆ ಶ್ರೀಮಂತ್ ಅವರು ದುಡ್ಡು ಕೊಟ್ರು ಅಂತ ಅಪ್ಪ ಹೇಳಿದ್ರು ತಾನೆ. ಶ್ರೀಮಂತು ತನ್ನ ಸ್ಥಾನದಲ್ಲಿದ್ದು ಏನೇನ್ ಕರ್ತವ್ಯ ನಿಭಾಯಿಸ್ಬೇಕೋ ಎಲ್ಲ ನಿಭಾಯಿಸ್ತಾ ಇದ್ದಾರೆ ಸಪ್ತಮಿ. ಅದು ನಿನಗ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅಪ್ಪ ಯಾವತ್ತಿದ್ರು ಅಪ್ಪನೇ, ಗಂಡ ಯಾವತ್ತಿದ್ರು ಗಂಡನೇ. ಅವ್ರು ಹೇಗಿದಾರೋ ಹಾಗೆ ಅಕ್ಸೆಪ್ಟ್ ಮಾಡೋದಲ್ವಾ ಲೈಫು. ಅಂದ್ರೆ ನಾನ್ ಯೋಚನೆ ಮಾಡ್ತಿರೋ ರೀತಿನೇ ತಪ್ಪು ಅಂತ ಹೇಳ್ತಿದ್ಯಾ? ಆಹಾ, ಪೂರ್ತಿ ತಪ್ಪಲ್ಲ, ಆದ್ರೆ ಒಂದ್ ರೀತಿಲ್ ತಪ್ಪೆ.